ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತ ಚೋರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈ ನಿಟ್ಟಿನಲ್ಲಿ 14ನೇ ತಾರೀಕು ಮತ ಚೋರಿ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ನೆಪದಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾಳೆ ಹೋಗ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಇವತ್ತು, ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿ ಪ್ರವಾಸವನ್ನು ಮಾಡ್ತಾರೆ. ಸಿಎಂಗೂ ಮುನ್ನವೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರ್ತಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲ ಶಾಸಕರುಗಳು, ಅವರ ಬೆಂಬಲಿಗರು ಕೂಡ ಹಾರ್ತಾರೆ. ಸಿಎಂ ವಿರುದ್ಧ ಡಿಕೆ ಬೆಂಬಲಿಗರು ದೂರು ಕೊಡ್ತಾರೆ ಹೈಕಮಾಂಡ್ಗೆ. ಮತಚೋರಿ ವಿಚಾರ ನಾಳೆ ಧರಣಿ ಆದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಬಣ ಬಡಿದಾಟಗಳು, ಸಿಎಂ ಕುರ್ಚಿ ಜಟಾಪಟಿ, ಒಬ್ಬೊಬ್ಬರ ಹೇಳಿಕೆಗಳು, ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದ್ದಾವೆ. ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತ ಚೋರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈ ನಿಟ್ಟಿನಲ್ಲಿ 14ನೇ ತಾರೀಕು ಮತ ಚೋರಿ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ನೆಪದಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾಳೆ ಹೋಗ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಇವತ್ತು, ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿ ಪ್ರವಾಸವನ್ನು ಮಾಡ್ತಾರೆ. ಸಿಎಂಗೂ ಮುನ್ನವೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರ್ತಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲ ಶಾಸಕರುಗಳು, ಅವರ ಬೆಂಬಲಿಗರು ಕೂಡ ಹಾರ್ತಾರೆ. ಸಿಎಂ ವಿರುದ್ಧ ಡಿಕೆ ಬೆಂಬಲಿಗರು ದೂರು ಕೊಡ್ತಾರೆ ಹೈಕಮಾಂಡ್ಗೆ. ಮತಚೋರಿ ವಿಚಾರ ನಾಳೆ ಧರಣಿ ಆದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಬಣ ಬಡಿದಾಟಗಳು, ಸಿಎಂ ಕುರ್ಚಿ ಜಟಾಪಟಿ, ಒಬ್ಬೊಬ್ಬರ ಹೇಳಿಕೆಗಳು, ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದ್ದಾವೆ. ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತ ಚೋರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈ ನಿಟ್ಟಿನಲ್ಲಿ 14ನೇ ತಾರೀಕು ಮತ ಚೋರಿ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ನೆಪದಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾಳೆ ಹೋಗ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಇವತ್ತು, ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿ ಪ್ರವಾಸವನ್ನು ಮಾಡ್ತಾರೆ. ಸಿಎಂಗೂ ಮುನ್ನವೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರ್ತಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲ ಶಾಸಕರುಗಳು, ಅವರ ಬೆಂಬಲಿಗರು ಕೂಡ ಹಾರ್ತಾರೆ. ಸಿಎಂ ವಿರುದ್ಧ ಡಿಕೆ ಬೆಂಬಲಿಗರು ದೂರು ಕೊಡ್ತಾರೆ ಹೈಕಮಾಂಡ್ಗೆ. ಮತಚೋರಿ ವಿಚಾರ ನಾಳೆ ಧರಣಿ ಆದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಬಣ ಬಡಿದಾಟಗಳು, ಸಿಎಂ ಕುರ್ಚಿ ಜಟಾಪಟಿ, ಒಬ್ಬೊಬ್ಬರ ಹೇಳಿಕೆಗಳು, ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದ್ದಾವೆ. ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತ ಚೋರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈ ನಿಟ್ಟಿನಲ್ಲಿ 14ನೇ ತಾರೀಕು ಮತ ಚೋರಿ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ನೆಪದಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾಳೆ ಹೋಗ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಇವತ್ತು, ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿ ಪ್ರವಾಸವನ್ನು ಮಾಡ್ತಾರೆ. ಸಿಎಂಗೂ ಮುನ್ನವೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರ್ತಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲ ಶಾಸಕರುಗಳು, ಅವರ ಬೆಂಬಲಿಗರು ಕೂಡ ಹಾರ್ತಾರೆ. ಸಿಎಂ ವಿರುದ್ಧ ಡಿಕೆ ಬೆಂಬಲಿಗರು ದೂರು ಕೊಡ್ತಾರೆ ಹೈಕಮಾಂಡ್ಗೆ. ಮತಚೋರಿ ವಿಚಾರ ನಾಳೆ ಧರಣಿ ಆದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಬಣ ಬಡಿದಾಟಗಳು, ಸಿಎಂ ಕುರ್ಚಿ ಜಟಾಪಟಿ, ಒಬ್ಬೊಬ್ಬರ ಹೇಳಿಕೆಗಳು, ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದ್ದಾವೆ. ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತ ಚೋರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈ ನಿಟ್ಟಿನಲ್ಲಿ 14ನೇ ತಾರೀಕು ಮತ ಚೋರಿ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ನೆಪದಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾಳೆ ಹೋಗ್ತಾ ಇದ್ದಾರೆ.
ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಇವತ್ತು, ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿ ಪ್ರವಾಸವನ್ನು ಮಾಡ್ತಾರೆ. ಸಿಎಂಗೂ ಮುನ್ನವೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರ್ತಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲ ಶಾಸಕರುಗಳು, ಅವರ ಬೆಂಬಲಿಗರು ಕೂಡ ಹಾರ್ತಾರೆ. ಸಿಎಂ ವಿರುದ್ಧ ಡಿಕೆ ಬೆಂಬಲಿಗರು ದೂರು ಕೊಡ್ತಾರೆ ಹೈಕಮಾಂಡ್ಗೆ. ಮತಚೋರಿ ವಿಚಾರ ನಾಳೆ ಧರಣಿ ಆದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಬಣ ಬಡಿದಾಟಗಳು, ಸಿಎಂ ಕುರ್ಚಿ ಜಟಾಪಟಿ, ಒಬ್ಬೊಬ್ಬರ ಹೇಳಿಕೆಗಳು, ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದ್ದಾವೆ. ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತಚೋರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈ ನಿಟ್ಟಿನಲ್ಲಿ 14ನೇ ತಾರೀಕು ಮತಚೋರಿ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ನೆಪದಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾಳೆ ಹೋಗ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಇವತ್ತು, ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿ ಪ್ರವಾಸವನ್ನು ಮಾಡ್ತಾರೆ. ಸಿಎಂಗೂ ಮುನ್ನವೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರ್ತಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲ ಶಾಸಕರುಗಳು, ಅವರ ಬೆಂಬಲಿಗರು ಕೂಡ ಹಾರ್ತಾರೆ. ಸಿಎಂ ವಿರುದ್ಧ ಡಿಕೆ ಬೆಂಬಲಿಗರು ದೂರು ಕೊಡ್ತಾರೆ ಹೈಕಮಾಂಡ್ಗೆ. ಮತಚೋರಿ ವಿಚಾರ ನಾಳೆ ಧರಣಿ ಆದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಬಣ ಬಡಿದಾಟಗಳು, ಸಿಎಂ ಕುರ್ಚಿ ಜಟಾಪಟಿ, ಒಬ್ಬೊಬ್ಬರ ಹೇಳಿಕೆಗಳು, ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದ್ದಾವೆ. ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತಚೋರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈ ನಿಟ್ಟಿನಲ್ಲಿ 14ನೇ ತಾರೀಕು ಮತಚೋರಿ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ನೆಪದಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾಳೆ ಹೋಗ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಇವತ್ತು, ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿ ಪ್ರವಾಸವನ್ನು ಮಾಡ್ತಾರೆ. ಸಿಎಂಗೂ ಮುನ್ನವೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹಾರ್ತಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲ ಶಾಸಕರುಗಳು, ಅವರ ಬೆಂಬಲಿಗರು ಕೂಡ ಹಾರ್ತಾರೆ. ಸಿಎಂ ವಿರುದ್ಧ ಡಿಕೆ ಬೆಂಬಲಿಗರು ದೂರು ಕೊಡ್ತಾರೆ ಹೈಕಮಾಂಡ್ಗೆ. ಮತಚೋರಿ ವಿಚಾರ ನಾಳೆ ಧರಣಿ ಆದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಬಣ ಬಡಿದಾಟಗಳು, ಸಿಎಂ ಕುರ್ಚಿ ಜಟಾಪಟಿ, ಒಬ್ಬೊಬ್ಬರ ಹೇಳಿಕೆಗಳು, ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದ್ದಾವೆ.